ಜನ ಸಿಲಿಂಡರ್ ಸಿಗುತ್ತಿಲ್ಲ ಅಂತ ಪರದಾಡುತ್ತಿದ್ದರೆ ಮತ್ತೊಂದು ಕಡೆ ಸರ್ಕಾರ ಹೊಸ ರೂಲ್ಸ್ ತಂದು ಬಿಗ್ ಶಾಕ್ ನೀಡಿದೆ. ಇದು ಸ್ವಲ್ಪ ಕಷ್ಟ ಅಂತಲೇ ಹೇಳಬಹುದು. LPG ಸಿಲಿಂಡರ್ಗಳ ದುರುಪಯೋಗ ತಡೆಯಲು ಮತ್ತು ಕೃತಕ ಅಭಾವವನ್ನು ನಿಯಂತ್ರಿಸಲು ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಬುಕ್ಕಿಂಗ್ ವ್ಯವಸ್ಥೆಯಲ್ಲಿ ಹೊಸ ನಿರ್ಬಂಧಗಳನ್ನು ಹೇರಿದೆ. ಪ್ರಮುಖ ಹೊಸ ನಿಯಮಗಳು: ಗ್ರಾಮೀಣ ಭಾಗದ ಗ್ರಾಹಕರಿಗೆ, ಅದರಲ್ಲೂ ಹಳ್ಳಿಗಳಲ್ಲಿ ಇನ್ನು ಮುಂದೆ ಗ್ರಾಮೀಣ ಭಾಗದ ಗ್ರಾಹಕರು ಒಂದು ಸಿಲಿಂಡರ್ ಪಡೆದ 45 ದಿನಗಳ ನಂತರವಷ್ಟೇ ಮುಂದಿನ ಸಿಲಿಂಡರ್ ಬುಕ್ ಮಾಡಲು ಅವಕಾಶ ಇರುತ್ತದೆ. ಈ ಮೊದಲು ಪ್ರತಿ 25 ದಿನಕ್ಕೊಮ್ಮೆ ಬುಕ್ ಮಾಡಲು ಅವಕಾಶ ಇತ್ತು. ಈಗ ಇದನ್ನು 1.5 ತಿಂಗಳಿಗೆ ಏರಿಸಲಾಗಿದೆ. ನಗರ ಪ್ರದೇಶದ ಗ್ರಾಹಕರಿಗೆ, ನಗರವಾಸಿಗಳು ಒಂದು ಸಿಲಿಂಡರ್ ವಿತರಣೆಯಾದ 20 ದಿನಗಳ ನಂತರವಷ್ಟೇ ಮುಂದಿನ ರೀಫಿಲ್ ಬುಕ್ ಮಾಡಲು ಸಾಧ್ಯವಾಗುತ್ತದೆ. ಈ ಬದಲಾವಣೆಗೆ ಕಾರಣಗಳೇನು? ಪ್ಯಾನಿಕ್ ಬುಕಿಂಗ್ ನಿಯಂತ್ರಣ: ಯುದ್ಧದ ಭೀತಿಯಿಂದ ಜನರು ಮುಂದಿನ 3-4 ತಿಂಗಳುಗಳ ಕೋಟಾವನ್ನು ಈಗಲೇ ಸಂಗ್ರಹಿಸಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಇದನ್ನು ತಡೆಯಲು ಈ ಕ್ರಮ ಕೈಗೊಳ್ಳಲಾಗಿದೆ. ಕೃತಕ ಅಭಾವ ತಡೆ: ಅನಗತ್ಯ ಬುಕ್ಕಿಂಗ್ಗಳಿಂದ ವಿತರಣಾ ಜಾಲದ ಮೇಲೆ ಒತ್ತಡ ಬೀಳುತ್ತಿದ್ದು, ನಿಜವಾದ ಅಗತ್ಯವಿರುವವರಿಗೆ ಗ್ಯಾಸ್ ಸಿಗುವಂತೆ ಮಾಡಲು ಈ ಒಂದು ಪದ್ಧತಿಯನ್ನು ಜಾರಿಗೆ ತರಲಾಗಿದೆ. ವಾಣಿಜ್ಯ ಬಳಕೆ ಕಡಿತ: ಹೋಟೆಲ್ ಮತ್ತು ಕೈಗಾರಿಕೆಗಳಲ್ಲಿ ಬಳಸುವ ವಾಣಿಜ್ಯ ಸಿಲಿಂಡರ್ಗಳ ಪೂರೈಕೆಯನ್ನು 50ರಷ್ಟು ಕಡಿತಗೊಳಿಸಲಾಗಿದ್ದು, ಗೃಹ ಬಳಕೆಯ ಸಿಲಿಂಡರ್ಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗಿದೆ. ಸರ್ಕಾರದ ಈ ಹೊಸ ರೂಲ್ಸ್ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಈಗಲೇ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.